नमस्ते गुरुजी। ಊಟ ಪುಟ್ಟಾಕ ಮುಂಜಾನೆ ಚಾಲು ಮಾಡ್ತೇವೆ ಹೋಗಿ ಊಟ ಗೊತ್ತಾಕತ್ತೆ ಊಟ ಒಣ ಹೋಗ್ತೀವಿ. नमस्ते। नमस्ते सर। नागेंद्र सर नमस्ते। नमस्ते। आरोग्यना? मैंने कार्तिक सोमवार आद्रिंद बरलिಲ್ಲ। आरंभ ಮಾಡೋಣ। वाक्यकारं वररुचिं भाष्यकारं पतंजलि पाणिनिं सूत्रकारं च मुनित्रयं नमस्कृत्य परिभाव्य च वैयाकरणसिद्धान्त कौमुदीयं विरच्यते। सूत्र संख्या 738 कन्नडದಲ್ಲಿ पेज नंबर 139। श्रेण्यादयः कृतादिभिः। श्रेण्यादयः कृतादिभिः ಪದದ್ವಯಾತ್ಮಕಂ ಸೂತ್ರ, ಎರಡು ಪದ ಇರುವಂತಹ ಸೂತ್ರ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಪ್ರಥಮ ವಿಭಕ್ತ್ಯಂತವಾದಂತಹ ಪದವು ಉಪಸರ್ಜನ ಸಂಜ್ಞೆ ಪ್ರಥಮ ವಿಭಕ್ತ್ಯಂತದಲ್ಲಿ ಇರುವ ಪದದಿಂದ ನಿರ್ದೇಶಿಸಲ್ಪಟ್ಟಂತಹ ಪದವು ಉಪಸರ್ಜನ ಸಂಜ್ಞೆಯನ್ನು ಪಡೆದುಕೊಂಡು ಅದು ಪೂರ್ವಸ್ಥಾನಕ್ಕೆ ಬರ್ತದೆ. ಶ್ರೇಣ್ಯಾದಯ ಅಂತ ಹೇಳಿ ಪ್ರಥಮ ವಿಭಕ್ತ್ಯಂತವಾಗಿದೆ. ಕೃತಾದಿಭಿಹಿ ಅಂತ ಹೇಳಿ ತೃತೀಯ ವಿಭಕ್ತ್ಯಂತವಾಗಿದೆ. ಸಮಾಸಶಾಸ್ತ್ರದಲ್ಲಿ ಪ್ರಥಮ ಮತ್ತು ತೃತೀಯ ಈ ಎರಡು ವಿಭಕ್ತಿಗಳು ಹೆಚ್ಚಾಗಿ ಪ್ರಯೋಗ ಆಗಿರ್ತದೆ. ಪ್ರಥಮ ವಿಭಕ್ತ್ಯಂತ ಪದವು ತೃತೀಯ ವಿಭಕ್ತ್ಯಂತ ಪದದೊಡನೆ ಸಮಾಸವನ್ನು ಹೊಂದುತ್ತೆ, ಅಷ್ಟೇ ತಾತ್ಪರ್ಯ. ಇದಲ್ಲದೆ ಸಪ್ತಮಿ ವಿಭಕ್ತಿಯಲ್ಲೂ ಕೆಲವೊಂದು ಶಬ್ದಗಳು ಇರೋದನ್ನು ನೋಡಬಹುದು. ಸಪ್ತಮಿ ವಿಭಕ್ತಿಯು ಆ ಅರ್ಥದಲ್ಲಿ ಎನ್ನುವಂತಹ ಕಡೆ ಸಪ್ತಮಿ ವಿಭಕ್ತಿ ಬರ್ತದೆ. ಉದಾಹರಣೆಗೆ उपमितं व्याघ्रादिभिः सामान्य अप्रयोगे ಅಂದರೆ ಸಾಧಾರಣ ಧರ್ಮ ಎಲ್ಲಿ ಹೇಳಿರೋದಿಲ್ವೋ ಅಲ್ಲಿ. ಸೊ ಇಡೀ ಸಮಾಸಶಾಸ್ತ್ರದಲ್ಲಿ ಹೆಚ್ಚಾಗಿ ಪ್ರಯೋಗಿಸಲ್ಪಡುವಂತಹ ವಿಭಕ್ತಿಗಳು ಮೂರು. ಒಂದು ಪ್ರಥಮಾಂತ ಪದವು ಪೂರ್ವಸ್ಥಾನಕ್ಕೆ ಬರಬೇಕು ಅಥವಾ ಪೂರ್ವ ನಿಪಾತವನ್ನು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಇನ್ನು ತೃತೀಯಾಂತ ಪದದೊಡನೆ ಅಲ್ಲಿ ಯೋಗ ಇರೋದ್ರಿಂದ ತೃತೀಯ ವಿಭಕ್ತಿ ಬರ್ತದೆ. ಹಾಗೆಯೇ ಸಪ್ತಮ್ಯಂತ ಪದವು ಈ ಅರ್ಥದಲ್ಲಿ ಎಂಬ ವಿವಕ್ಷೆ ಇದ್ದಾಗ ಬರುತ್ತೆ. ಈ ಮೂರು ವಿಭಕ್ತಿಗಳ ಕಾರ್ಯವನ್ನು ನಾವು ತಿಳ್ಕೊಂಡ್ರೆ ಇಡೀ ಸಮಾಸಶಾಸ್ತ್ರದ ಎಲ್ಲ ಪದಗಳಿಂದಲೇ ನಾವು ಅರ್ಥೈಸ್ಕೊಳ್ಬಹುದು. ವೃತ್ತಿಯನ್ನು ಅಪೇಕ್ಷೆ ಪಡದೆ ಸಾಕ್ಷಾತ್ ಪದದಿಂದಲೇ, ಸೂತ್ರಗತ ಪದದಿಂದಲೇ ಅರ್ಥವನ್ನು ಗ್ರಹಿಸಿಕೊಳ್ಳಲಿಕ್ಕೆ ಆಗ್ತದೆ. ಈಗ ವಿಷಯ ನೋಡೋಣ. ಶ್ರೇಣ್ಯಾದಯ ಕೃತಾದಿಭಿಃ. ಶ್ರೇಣ್ಯಾದಿಷು ಚ್ವ್ಯರ್ಥವಚನಂ ಕರ್ತವ್ಯಂ. ಅಶ್ರೇಣಯಃ ಶ್ರೇಣಯಃ ಕೃತಾಃ ಶ್ರೇಣೀಕೃತಾಃ. ಇಲ್ಲಿ ಶ್ರೇಣ್ಯಾದಿಯ ಕೃತಾದಿಭಿ ಎರಡು ಗಣ ಇದೆ. ಒಂದು ಶ್ರೇಣ್ಯಾದಿಗಣ, ಇನ್ನೊಂದು ಕೃತಾದಿಗಣ. ಇಲ್ಲಿ ಶ್ರೇಣ್ಯಾದಿಗಣ ಅಂದ್ರೆ ಇಲ್ಲಿ 2-3 ಪದಗಳನ್ನು ಕೊಟ್ಟಿದ್ದಾರೆ. ಶ್ರೇಣಿ, ಏಕ, ಪೂಗ ಈ ರೀತಿಯ ಪದಗಳಿರುವಂತಹ ಒಂದು ಗಣ. ಈ ಗಣದಲ್ಲಿ ಪಠಿತವಾದಂತಹ ಪದಗಳು ಕೃತಾದಿಭಿ.
ಕೃತ ಮುಂತಾದಂತಹ ಕ್ತ ಪ್ರತ್ಯಾಂತ ಪದದೊಡನೆ ಸಮಾಸವನ್ನು ಹೊಂದುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ಶ್ರೇಣಿ ಮುಂತಾದಂತಹ ಪದಗಳು, ಶ್ರೇಣ್ಯಾದಿ ಗಣದಲ್ಲಿ ಪಠಿತವಾದಂತಹ ಪದಗಳು ಕೃತ ಮಿತ ಮುಂತಾದಂತಹ ಕ್ತ ಪ್ರತ್ಯಾಂತ ಪದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇಲ್ಲೊಂದು ವಾರ್ತಿಕ ಕೊಟ್ಟಿದ್ದಾರೆ, ಶ್ರೇಣ್ಯಾದಿಷು ಚ್ವ್ಯರ್ಥವಚನಂ ಕರ್ತವ್ಯಂ. ಚ್ವ್ಯರ್ಥವಚನಂ ಅಂದ್ರೆ ಚ್ವಿ ಅನ್ನುವಂತಹ ಪ್ರತ್ಯಯ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಈ ಒಂದು ಸಮಾಸ ಬರುತ್ತೆ. ಚ್ವಿಪ್ರತ್ಯಯ ಎಲ್ಲಿ ಬರುತ್ತೆ? ಅಭೂತ ತದ್ಭಾವೇ ಚ್ವಿಹಿ ಅಂತ ಹೇಳಿ ಒಂದು ಚ್ವಿ ಪ್ರತ್ಯಯಕ್ಕೆ ಇರುವಂತಹ ನಿಯಮ. ಅಭೂತ ತದ್ಭಾವ ಯಾವುದು ಹಿಂದೆ ಭೂತಕಾಲದಲ್ಲಿ ಆಗಿರೋದಿಲ್ವೋ ಅದು ವರ್ತಮಾನ ಕಾಲದಲ್ಲಿ ಆಗಿರ್ತದೋ ಅಂತಹ ಸಂದರ್ಭದಲ್ಲಿ ಚ್ವಿಪ್ರತ್ಯಯ ಬರ್ತದೆ. ಈಗ ಉದಾಹರಣೆ ನೋಡೋಣ. ಅದಕ್ಕೆ ಮುಂಚೆ ವಾರ್ತಿಕದ ಪೂರ್ಣ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೇಣ್ಯಾದಿಷು ಚ್ವಿ ಅರ್ಥವಚನಂ. ಚ್ವಿ ಅರ್ಥವಚನಂ ಅದನ್ನು ವಿಭಾಗ ಮಾಡಿಕೊಂಡ್ರೆ ಚ್ವಿ ಅರ್ಥವಚನಂ ಕರ್ತವ್ಯಂ. ಶ್ರೇಣ್ಯಾದಿ ಪದಗಳಲ್ಲಿ ಚ್ವಿ ಎಂಬ ಪ್ರತ್ಯಯಾಂತವು ಬಂದಾಗ ಮಾತ್ರ ಈ ಸೂತ್ರದಿಂದ ಶ್ರೇಣ್ಯಾದಯ ಕೃತಾದಿಭಿ ಈ ಸೂತ್ರದಿಂದ ಸಮಾಸ ಆಗುತ್ತೆ. ಉದಾಹರಣೆ ನೋಡಿ, ಶ್ರೇಣೀಕೃತಾಹ. ಈ ಶ್ರೇಣೀಕೃತಾಹ ಅನ್ನೋದಕ್ಕೆ ಕನ್ನಡದಲ್ಲಿ ತುಂಬಾ ಸುಂದರವಾಗಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇಲ್ಲಿ ಮೂಲ ಸಿದ್ಧಾಂತ ಕೌಮುದಿಯಲ್ಲಿ ಅಶ್ರೇಣಯ ಶ್ರೇಣಯ ಕೃತಾಹ ಶ್ರೇಣೀಕೃತಾಹ. ಕನ್ನಡದಲ್ಲಿ ಈ ಶಬ್ದವು, ಕನ್ನಡ ಭಾಷೆಯಲ್ಲಿ ಈ ಶಬ್ದವು ವಿಭಿನ್ನ ಅರ್ಥದಲ್ಲಿ ಪ್ರಯೋಗ ಇದೆ. ಶ್ರೇಣೀಕೃತ ವ್ಯವಸ್ಥೆ, ಹೈರಾರ್ಕಿ ಅನ್ನುವಂತಹ ಅರ್ಥದಲ್ಲಿ ಈ ಶಬ್ದದ ಪ್ರಯೋಗ ಇದೆ. ಮೂಲ ಅರ್ಥ ನೋಡಿ, ಶಿಲ್ಪೇನ ಪಣ್ಯೇನ ವಾ ಜೀವಿನಾಂ ಸಮೂಹ ಶ್ರೇಣಯ. ಶಿಲ್ಪೇನ ಪಣ್ಯೇನ, ಶಿಲ್ಪ ಮತ್ತು ವ್ಯಾಪಾರ ಇವುಗಳಿಂದ ತಮ್ಮ ಜೀವನವನ್ನು ಯಾರು ನಡೆಸ್ತಾರೋ ಅವರಿಗೆ ಶ್ರೇಣಯ ಅಂತ ಹೇಳ್ತಾರೆ. ಪೂರ್ವಂ ಶಿಲ್ಪೇನ ಪಣ್ಯೇನ ವಾ ಜೀವಿತುಂ ಅಸಮರ್ಥಾಃ ಇದಾನೀಂ ತೇನ ಜೀವಿತುಂ ಸಮರ್ಥಾಃ ಕೃತಾಃ ಇತ್ಯರ್ಥೇ ಸಮಾಸೇ ಸತಿ ಶ್ರೇಣೀಕೃತಾಃ ಇತಿ ಭವತಿ ಇತ್ಯರ್ಥಃ. ಒಂದು ಕಾಲದಲ್ಲಿ ಶಿಲ್ಪ ಮತ್ತು ವ್ಯಾಪಾರವನ್ನು ತಮ್ಮ ಜೀವನ ವೃತ್ತಿಯಾಗಿ ಅಥವಾ ಜೀವಿಕೆಯ ಮಾರ್ಗವಾಗಿ ಯಾರು ಆಶ್ರಯಿಸುತ್ತಾರೋ ಅಂಥವರು ಅದರಿಂದ ಜೀವನ ಮಾಡಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ದು ಈಗ ಅದರಿಂದಲೇ ಜೀವನವನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಇದ್ರೆ ಅವರಿಗೆ ಈ ಅಂತಹ ಸಂದರ್ಭದಲ್ಲಿ ನಾವು ಅಶ್ರೇಣಯ ಶ್ರೇಣೀಕೃತಾಃ, ಅಶ್ರೇಣಯ ಶ್ರೇಣಯ ಕೃತಾಃ ಇತಿ ಶ್ರೇಣೀಕೃತಾಃ ಅಂತ ಹೇಳಿ ಪ್ರಯೋಗ ಮಾಡ್ಬೋದು. ಅಂದ್ರೆ ಮೊದಲು ಅವರು ಒಂದು ಕಾಲದಲ್ಲಿ ವ್ಯಾಪಾರ ಮತ್ತು ಶಿಲ್ಪದಿಂದ ತಮ್ಮ ಜೀವನವನ್ನ ಸಾಧಿಸಲಿಕ್ಕೆ ಆಗದಂತಹ ಪರಿಸ್ಥಿತಿಯಿಂದ ಸುಧಾರಿಸಿಕೊಂಡು ತಮ್ಮ ಜೀವನವನ್ನ ವ್ಯಾಪಾರ ಮತ್ತು ಶಿಲ್ಪದಿಂದ ಸಾಧಿಸಲಿಕ್ಕೆ ಆಗುವಂತಹ ಪರಿಸ್ಥಿತಿ ಬಂದಿದ್ದಾರೆ. ಅಶ್ರೇಣಯ ಶ್ರೇಣಯ ಕೃತಾಃ ಈ ಅರ್ಥದಲ್ಲಿ ನಾವು ಸಮಾಸ ಮಾಡಬಹುದು. ಅಭೂತ ತದ್ಭಾವೇ ಚ್ವಿಹಿ. ಈ ಚ್ವಿಹಿ ಚ್ವಿಪ್ರತ್ಯಯ ಬಂದಾಗ ಅಭೂತ ತದ್ಭಾವೇ, ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ, ಕಾಲಾಂತರದಲ್ಲಿ ಅದು ಸಾಧ್ಯ ಆಯಿತು. ಈ ಅರ್ಥ ತೋರುತ್ತಿರುವಾಗ ಮಾತ್ರ ನಾವು ಇಲ್ಲಿ ಸಮಾಸ ಮಾಡ್ಲಿಕ್ಕೆ ಬರ್ತದೆ. ಸೊ ಶ್ರೇಣೀಕೃತಾಃ ಅನ್ನುವಂಥದ್ದು ಈ ಕ್ಲುಪ್ತವಾದಂತಹ ಉದಾಹರಣೆಗೋಸ್ಕರವೇ, ಆ ಒಂದು ಶಬ್ದ ಸಿದ್ಧಿಗೋಸ್ಕರವೇ ಸೂತ್ರಗಳು ಹೊರಟಿವೆ. ಮುಂದಿನ ಸೂತ್ರ 737. ತೇನ ನೈವಿಶಿಷ್ಟೇನ ಅನಯ. ತೇನ ನೈವಿಶಿಷ್ಟೇನ ಅನೈ.
ಇಲ್ಲೂ ಕೂಡ 3 ಪದಗಳಿದೆ. ಕ್ತೇನ ನೈ ವಿಶಿಷ್ಟೇನ ಅನೈ. ಕ್ತೇನ ನೈ ವಿಶಿಷ್ಟೇನ ಕ್ತಾಂತೇನ ಅನೈ ಕ್ತಾಂತಂ ಸಮಸ್ಯತೆ. ಈಗ ನೈ ವಿಶಿಷ್ಟೇನ ನೈ ಸಮಾಸ ಹೊಂದಿರುವಂತಹ ಶಬ್ದವು ನೈ ವಿಶಿಷ್ಟೇನ ಕ್ತಾಂತೇನ ತಪ್ರತ್ಯವನ್ನು ಹೊಂದಿರಬೇಕು, ನೈ ಅಂತವಾಗಿಯೂ ಇರಬೇಕು. ಅಂತಹ ಶಬ್ದವು ಅನೈಕ್ತಾಂತಂ ಸಮಸ್ಯತೆ. ನೈ ಇಲ್ಲದಂತಹ ತಪ್ರತ್ಯವನ್ನು ಹೊಂದಿರುವಂತಹ ಶಬ್ದದೊಂದಿಗೆ ಸಮಾಸವನ್ನು ಪಡ್ಕೊಳ್ಳುತ್ತೆ. ಉದಾಹರಣೆ ನೋಡೋಣ. ಕೃತಂಚ ತತ್ ಅಕೃತಂಚ ಕೃತಾಕೃತಂ. ಕೃತಂಚ ತತ್ ಅಕೃತಂಚ. ಕೃತಂ ಅನ್ನೋದು ತಪ್ರತ್ಯಯ ಅಂತ ಅನೈ. ಅಕೃತಂ ಅನ್ನುವಂಥದ್ದು ತಪ್ರತ್ಯಾಂತ ನೈ ಶಬ್ದ. ನೈ ಪ್ರತ್ಯಾಂತವ. ತಪ್ರತ್ಯಾಂತ ಮತ್ತು ನೈ ಪ್ರತ್ಯಾಂತ ಈ ಎರಡೂ ಶಬ್ದಗಳು ಸೇರಿ ಸಮಾಸವನ್ನು ಪಡ್ಕೊಳ್ಳೋದು. ಕೃತಂಚ ತತ್ ಅಕೃತಂಚ ಕೃತಾಕೃತಂ. ಇಲ್ಲಿ ಒಂದು ವಿಶೇಷವಾದಂತಹ ಗಮನಿಸಬೇಕಾದಂತಹ ಅಂಶ, ನೈ ಪ್ರತ್ಯಾಂತವಾದಂತಹ ಶಬ್ದವು ಉತ್ತರ ಸ್ಥಾನದಲ್ಲಿರ್ತದೆ. ಅನೈ ಪ್ರತ್ಯಾಂತ ತಪ್ರತ್ಯಾಂತ ಶಬ್ದವು ಪೂರ್ವ ನಿಪಾತವನ್ನು ಪಡ್ಕೊಳ್ಳುತ್ತದೆ. ಆದ್ದರಿಂದ ಕೃತ ಪ್ಲಸ್ ಅಕೃತ ಕೃತಾಕೃತಂ ದೀರ್ಘ ಬರುತ್ತೆ. ಇದೇ ಸಂದರ್ಭದಲ್ಲಿ ನೈ ವಿಶಿಷ್ಟೇನ ಕ್ತಾಂತೇನ ಅನೈ ಕ್ತಾಂತಂ ಸಮಸ್ಯತೆ. ಅನೈ ಅಂತ ಪ್ರಥಮ ವಿಭಕ್ತ್ಯಂತವಾಗಿರುವುದರಿಂದ ಅನೈ ಆದಂತಹ ಶಬ್ದವು ಪೂರ್ವ ನಿಪಾತವನ್ನು ಪಡ್ಕೊಳ್ಳುತ್ತೆ. ಕೃತಂಚ ತದ ಕೃತಂಚ ಕೃತಾಕೃತಂ ಶಾಕಪಾರ್ಥಿವಾದೀನಾಂ ಸಿದ್ಧಯೇ ಉತ್ತರ ಪದ ಲೋಪಸ್ಯ ಉಪಸಂಖ್ಯಾಂ. ಸಾಂದರ್ಭಿಕವಾಗಿ ಈ ಒಂದು ವಾರ್ತಿಕವನ್ನು ಹೇಳ್ತಾ ಇದ್ದಾರೆ. ಶಾಕಪಾರ್ಥಿವ, ಶಾಕಪ್ರಿಯ ಪಾರ್ಥಿವ, ಶಾಕಪಾರ್ಥಿವ. ನಾವಲ್ಲಿ ಮಧ್ಯಮ ಪದ ಲೋಪ ಸಮಾಸಕ್ಕೆ ಈ ಉದಾಹರಣೆಯನ್ನು ನೋಡಿದ್ವಿ. ಇದೇ ಉದಾಹರಣೆ ಸಮಾಸ ಪುಸ್ತಕದಲ್ಲೂ ಉಲ್ಲೇಖ ಆಗಿದೆ. ಶಾಕಪ್ರಿಯ ಪಾರ್ಥಿವ ಶಾಕಪಾರ್ಥಿವ ಅಂತ ಹೇಳಿ ಮಧ್ಯಮ ಪದ ಲೋಪ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಕರ್ಮಧಾರ್ಯದ 8ನೆಯ ಉದಾಹರಣೆ. ಇಲ್ಲಿ ಶಾಕಪಾರ್ಥಿವಾದೀನಾಂ ಸಿದ್ಧಯೇ ಉತ್ತರ ಪದ ಲೋಪಸ್ಯ ಉಪಸಂಖ್ಯಾನಂ. ಮೊದಲು ಶಾಕಪಾರ್ಥಿವ ಅನ್ನುವ ಶಬ್ದದ ವಿಗ್ರಹವನ್ನು ನೋಡೋಣ. ಶಾಕಃ ಪಾರ್ಥಿವ ಶಾಕಃ ಪ್ರಿಯ ಯಸ್ಯ ಸಹ ಶಾಕಪ್ರಿಯ. ಯಾರಿಗೆ ತರಕಾರಿ, ಶಾಕಃ ನಾಮ ವೆಜಿಟೇಬಲ್ಸ್, ತರಕಾರಿಗಳು. ತರಕಾರಿಗಳು ಯಾರಿಗೆ ಅತ್ಯಂತ ಪ್ರಿಯವೋ ಅಂಥವನು ಶಾಕಃ ಪ್ರಿಯ ಯಸ್ಯ ಸಹ ಶಾಕಪ್ರಿಯ. ಮೊದಲು ಬಹುವ್ರೀಹಿ ಸಮಾಸ ಮಾಡ್ತೇವೆ. ಆಮೇಲೆ ಶಾಕಪ್ರಿಯಶ್ಚ ಅಸೌ ಪಾರ್ಥಿವಶ್ಚ. ಪಾರ್ಥಿವ ನಾಮ ನೃಪಃ, ರಾಜ. ತರಕಾರಿಯು ಯಾವ ರಾಜನಿಗೆ ಪ್ರಿಯವೋ ಅಂಥ ರಾಜ. ಸೊ ಇಲ್ಲಿ ಪೂರ್ವ ಪದ ಶಾಕಪ್ರಿಯ, ಉತ್ತರ ಪದ ಪಾರ್ಥಿವ. ಪೂರ್ವ ಪದದ ಉತ್ತರ ಭಾಗ, ಪೂರ್ವ ಪದ ನಮಗೆ ಶಾಕಪ್ರಿಯ. ಇಲ್ಲಿ ಪೂರ್ವ ಪದದಲ್ಲಿ 2 ಭಾಗ ಇದೆ, ಮೊದಲನೇ ಭಾಗ ಮತ್ತು ನಂತರದ ಭಾಗ. ಪ್ರಿಯ ಅನ್ನುವಂತಹ ಶಬ್ದ ಪೂರ್ವ ಪದದ ದ್ವಿತೀಯಾರ್ಧ. ಅಂತಹ ಪೂರ್ವ ಪದದ ದ್ವಿತೀಯಾರ್ಧವು ಲೋಪವನ್ನು ಪಡ್ಕೊಳ್ಳುತ್ತೆ. ಶಾಕಪಾರ್ಥಿವ ಎಂಬಲ್ಲಿ ಶಾಕಪಾರ್ಥಿವಾದೀನಾಂ ಸಿದ್ಧಯೇ ಉತ್ತರ ಪದ ಲೋಪಸ್ಯ ಉಪಸಂಖ್ಯಾನಂ. ಉತ್ತರ ಪದ ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾದ್ದು ಪೂರ್ವ ಪದದ ಉತ್ತರ ಭಾಗ. ಉತ್ತರ ಪದವೇ ಲೋಪ ಆಗುವುದಿಲ್ಲ, ಪೂರ್ವ ಪದದ ಉತ್ತರ ಭಾಗ ಅಂತ ಗ್ರಹಿಸಬೇಕು, ಆಗ ಸರಿಯಾಗ್ತದೆ. ಶಾಕಪಾರ್ಥಿವ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದೇವಬ್ರಾಹ್ಮಣ, ದೇವಪೂಜಕ ಬ್ರಾಹ್ಮಣ, ದೇವಬ್ರಾಹ್ಮಣ. ಮೊದಲು ದೇವ ಮತ್ತು ದೇವಸ್ಯ ಪೂಜಕ ದೇವಪೂಜಕ ಅಂತ ಹೇಳಿ ಷಷ್ಠಿ ತತ್ಪುರುಷವನ್ನು ಮಾಡಬೇಕು. ದೇವಪೂಜಕಶ್ಚಾಸೋ ಬ್ರಾಹ್ಮಣಶ್ಚ ದೇವಬ್ರಾಹ್ಮಣ. ಪೂಜಕ ಶಬ್ದವು ಪೂರ್ವ ಪದದ ದ್ವಿತೀಯಾರ್ಥ. ಹಂಗೆ ಹೇಳಿದ್ರೆ ನಮಗೆ ಸ್ಪಷ್ಟ ಆಗುತ್ತೆ. ಪೂರ್ವ ಪದ ಯಾವುದು? ದೇವಪೂಜಕ. ಉತ್ತರ ಪದ ಬ್ರಾಹ್ಮಣ. ಸೊ
ಈ ದೇವಪೂಜಕ ಮತ್ತು ಬ್ರಾಹ್ಮಣ ಈ ಎರಡೂ ಶಬ್ದಗಳು ಸೇರಿದಾಗ ಪೂರ್ವ ಪದ ದೇವಪೂಜಕ ಅಂತ ಏನಿದೆ ಅದರ ಉತ್ತರ ಭಾಗವಾದಂತಹ ಅಥವಾ ದ್ವಿತೀಯಾರ್ಥವಾದಂತಹ ಪೂಜಕ ಶಬ್ದವು ಲೋಪವಾಗಿ ದೇವಬ್ರಾಹ್ಮಣ ಅಂತ ಆಗುತ್ತೆ. ಇವೆಲ್ಲವೂ ಕೂಡ ಮಧ್ಯಮ ಪದ ಲೋಪಕ್ಕೆ ಇರುವಂತಹ ಉದಾಹರಣೆಗಳು. ಮಧ್ಯಮ ಪದ ಲೋಪಕ್ಕೆ ಈ ವಾರ್ತಿಕದಿಂದ ನಾವು ಏನ್ ಮಾಡಬೇಕಾಗತ್ತೆ, ಸಮಾಧಾನವನ್ನ ಹೇಳಬೇಕಾಗುತ್ತೆ. ಶಾಕಪಾರ್ಥಿವಾದೀನಾಂ ಸಿದ್ಧಯೇ ಉತ್ತರ ಪದ ಲೋಪಸ್ಯ ಉಪಸಂಖ್ಯಾನಂ ಅನ್ನುವಂತಹ ವಾರ್ತಿಕ. ದೇವಬ್ರಾಹ್ಮಣ ಶಾಕಪಾರ್ಥಿವ ಅನ್ನುವಂತಹ ಎರಡು ಉದಾಹರಣೆ. ಈ ಮುಂದಿನ ಸೂತ್ರ ಪ್ರಮುಖವಾದಂತಹ ಸೂತ್ರ, ನಮಗೆ ಅತ್ಯಂತ ಉಪಯೋಗಕ್ಕೆ ಬರುವಂತಹ ಸೂತ್ರ. ಸನ್ ಮಹತ್ ಪರಮೋತ್ತಮೋತ್ಕೃಷ್ಟಾ ಪೂಜ್ಯಮಾನೈ. ಇಲ್ಲಿ ಸತ್ ಮಹತ್ ಪರಮ ಉತ್ತಮ ಉತ್ಕೃಷ್ಟಾ ಇವು ಪೂಜ್ಯಮಾನೈ ಸಮಸ್ಯಂತೆ. 5 ಶಬ್ದಗಳನ್ನು ಹೇಳ್ತಾ ಇದ್ದಾರೆ. ಸರಿ, 6 ಶಬ್ದಗಳು. ಸನ್ ಮಹತ್ ಪರಮ ಉತ್ತಮ ಉತ್ಕೃಷ್ಟ. ಎಷ್ಟಾಯ್ತು? ಸನ್ ಮಹತ್ ಪರಮ ಉತ್ತಮ ಉತ್ಕೃಷ್ಟ 5 ಶಬ್ದ ಆಯ್ತು. 5 ಶಬ್ದಗಳು ಪೂಜ್ಯಮಾನ ಅರ್ಥದಲ್ಲಿ ಪೂಜ್ಯಮಾನೈ ಸಮಸ್ಯತೆ ಉತ್ಕೃಷ್ಟವಾಚಕವಾದಂತಹ ಮತ್ತೊಂದು ಶಬ್ದದೊಂದಿಗೆ ಸಮಾಸವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ನಾವು ಉದಾಹರಣೆ ನೋಡೋಣ. ಸದ್ವೈದ್ಯ, ಇಲ್ಲೇನು ಕೊಟ್ಟರು? ಸದ್ವೈದ್ಯ ವಕ್ಷ್ಯಮಾಣೇನ ಮಹತಃ ಆಕಾರ. ಸದ್ವೈದ್ಯ ಅಂತ ಉದಾಹರಣೆ ಕೊಟ್ಟರು. ಸತ್ ಶಬ್ದ ಶ್ರೇಷ್ಠ ಇತ್ಯರ್ಥೆ ಪ್ರಯುಕ್ತ. ಈಗ ಯಾವುದು ಸತ್ ತುಂಬಾ ನಾವು ಪ್ರಯೋಗ ಮಾಡ್ತೇವೆ ಇದನ್ನ. ಸತ್ಕರ್ಮ, ಸತ್ ಕರ್ಮ, ಸತ್ಕರ್ಮ, ಸಚ್ಚಿಂತನಂ, ಸದ್ವಚನಂ. ಸೊ ಸತ್ ಅನ್ನುವಂಥದ್ದು ಶುಭ, ಶ್ರೇಷ್ಠ, ಉತ್ತಮ ಈ ಅರ್ಥದಲ್ಲಿ ಪ್ರಯೋಗ ಇದೆ. ಸನ್ ಮಹ ಸದ್ವೈದ್ಯ, ಸಂಚ ಅಸೌ ವೈದ್ಯಶ್ಚ ಸದ್ವೈದ್ಯ. ಹಾಗೆಯೇ ಮಹಾವೈಯಾಕರಣ. ಮಹಾವೈಯಾಕರಣ ಎಂಬಲ್ಲಿ ಮಹಾನ್ ಚ ಅಸೌ ವೈಯಾಕರಣಶ್ಚ, ತುಂಬಾ ಶ್ರೇಷ್ಠವಾದಂತಹ ವೈಯಾಕರಣರು. ಈ ಅರ್ಥದಲ್ಲಿ ಮಹಾನ್ ವೈಯಾಕರಣ. ಮಹಾನ್ ವೈಯಾಕರಣ ಅಂತ ನ ಲೋಪ ಆಗುತ್ತೆ. ವಸ್ತುತಃ ಅಲ್ಲಿ ಮಹತ್ ಶಬ್ದ. ಮಹತ್ ನಮಗೆ ಪ್ರಕ್ರಿಯೆ ಹೇಗಾಗುತ್ತೆ? ಮಹಾಂಚ ಅಸೌ ವೈಯಾಕರಣಶ್ಚ ಎಂಬಲ್ಲಿ ಮಹಾನ್ ಎಂಬ ಶಬ್ದವು ಪ್ರಥಮ ವಿಭಕ್ತಿಯಲ್ಲಿದೆ, ವೈಯಾಕರಣ ಎಂಬ ಶಬ್ದವು ಪ್ರಥಮ ವಿಭಕ್ತಿಯಲ್ಲಿದೆ. ಸಮಾನಾಧಿಕರಣೆ ಅಂತ ಹೇಳಿ ಅನುವರ್ತಿ ಆಗ್ತಾ ಇದೆ. ಸೊ ಮಹಾನ್ ಅನ್ನೋ ಶಬ್ದದ ವಿಗ್ರಹವನ್ನು ಮಾಡಿದಾಗ ಮಹತ್ ಪ್ಲಸ್ ಸು, ವೈಯಾಕರಣ ಪ್ಲಸ್ ಸು, ಸುಪೋಧಾತ್ ಪ್ರಾತಿಪದಿಕಯೋ ಎರಡು ಲೋಪ ಆಗುತ್ತೆ. ಕೊನೆಗೆ ನಮಗೆ ಉಳ್ಕೊಳ್ಳೋದು ಮಹತ್ ಪ್ಲಸ್ ವೈಯಾಕರಣ. ಮಹತ್ ಎಂಬಲ್ಲಿ ತಕಾರದ ಜಾಗದಲ್ಲಿ ಆಕಾರ ಬರ್ತದೆ. ಅದನ್ನ ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಆನ್ ಮಹತಃ ಸಮಾನಾಧಿಕರಣ ಜಾತೀಯಯೋಹೋ ಅಂತ ಹೇಳಿ ಮುಂದೆ ಆ ಸೂತ್ರದ ಉಲ್ಲೇಖ ಇದೆ. ಆಗ ಆಕಾರ ಬರ್ತದೆ. ಆದ್ರಿಂದ ಮಹಾವೈಯಾಕರಣ, ಮಹಾಯಾಗ, ಮಹಾತಪಸ್ವಿ, ಮಹಾಯೋಗಿ, ಎಲ್ಲ ಕಡೆ ಮಹತ್ ಶಬ್ದ ಇದ್ರೂ ಕೂಡ ಅದು ಮಹಾ ಅಂತ ಹೇಳಿ ದೀರ್ಘ ಆಗುತ್ತೆ. ಸೊ ಮಹಾನ್ ಇನ್ನೂ ಕೆಲವೊಂದು ಅಪಶಬ್ದ ಪ್ರಯೋಗ ಹೇಗಿರ್ತದೆ? ಮಹಾನ್ವಯ್ಯಾಕರಣ, ಅಲ್ಲಿ ನಕಾರ ಇಲ್ಲ. ಅಲ್ಲಿ ವಸ್ತುತಃ ನಾವು ವಿಭಾಗ ಮಾಡಿದ್ರೆ, ವಿಗ್ರಹವನ್ನು ಮಾಡಿದ್ರೆ ಮಹಾನ್ ವೈಯಾಕರಣ ಅಂತ ಹೇಳಿ ವಿಗ್ರಹ ಮಾಡಬಹುದು. ಆದರೆ ಸಮಾಸ ಮಾಡಿದಾಗ ಮಹಾವೈಯಾಕರಣ ಅಂತ ಆಗ್ತದೆ. ಇನ್ನು ಇದರ ಮುಂದುವರಿದಂತಹ ಉದಾಹರಣೆಗಳು ಪರಮ ವೈದ್ಯ, ಉತ್ತಮ ವೈದ್ಯ, ಉತ್ಕೃಷ್ಟ ವೈದ್ಯ. ಸನ್ ಮಹತ್ ಪರಮ ಉತ್ತಮ ಉತ್ಕೃಷ್ಟ
ಎಲ್ಲವೂ ಕೂಡ ಶ್ರೇಷ್ಠ, ಉತ್ತಮ, ಅಭಿವಂದ್ಯ, ಆದರಣೀಯ, ಗೌರವಾನ್ವಿತ ಈ ಅರ್ಥದಲ್ಲೇ ಬರುತ್ತೆ. ಇನ್ನು ಒಂದು ಜಿಜ್ಞಾಸೆಯನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೂಜ್ಯಮಾನೈ ಕಿಂ ಉತ್ಕೃಷ್ಟ ಗೌಹು. ಪೂಜ್ಯಮಾನೈ ಅಂತ ಬಳಸಿದ್ದೀರಲ್ಲ, ಅದರ ಪ್ರಯೋಜನ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ಕೃಷ್ಟ ಗೌಹು, ಉತ್ಕೃಷ್ಟ ನಾಮ ಉದ್ಧೃತ. ಇಲ್ಲಿ ಕೆಸರಿನಲ್ಲೋ ಅಥವಾ ಯಾವ್ದ್ರಲ್ಲೋ ಸಿಕ್ಕಾಕೊಂಡಿದೆ, ಒಂದು ಗುಂಡಿಯಲ್ಲಿ ಬಿದ್ದಿದೆ, ಅದನ್ನ ಎತ್ತಿದ್ದಾರೆ. ಉತ್ಕೃಷ್ಟ, ಆಕೃಷ್ಟ, ಉದ್ಧೃತ ಈ ಅರ್ಥದಲ್ಲಿ ಆ ವಾಕ್ಯ ಪ್ರಯೋಗ ಇದೆ. ಉತ್ಕೃಷ್ಟ ಗೌಹು, ಇಲ್ಲಿ ಕೆಸರಿನಿಂದ ಮೇಲೆ ಕೆತ್ತಲ್ಪಟ್ಟ ಎತ್ತು ಅಂತ ಹೇಳಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಸಮಾಸ ಆಗುವುದಿಲ್ಲ. ಉದ್ಧೃತ ಗೌಹು, ಉತ್ಕೃಷ್ಟ ಗೌಹು ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಸಮಾಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಪೂಜ್ಯಮಾನ ಅರ್ಥದಲ್ಲಿ ಗೌರವಯುತ, ನಮಸ್ಕಾರಾರ್ಹ, ಅಭಿವಂದ್ಯ ಈ ಅರ್ಥದಲ್ಲಿ ನಮಗೆ ಇರುವಂತಹ ಸನ್ಮಹತ್, ಪರಮ, ಉತ್ತಮ, ಉತ್ಕೃಷ್ಟ ಶಬ್ದಗಳು ಸಮಾಸವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಸೂತ್ರಗತ ತಾತ್ಪರ್ಯಾರ್ಥ ನೋಡಿ. ಪಂಕಾತ್ ಉದ್ಧೃತ ಇತ್ಯರ್ಥ. ಪಂಕಾತ್, ಪಂಕಃ ಕೆಸರು, ಕೆಸರಿನಿಂದ ಎತ್ತಲ್ಪಟ್ಟಿದ್ದು. ಆ ಅರ್ಥದಲ್ಲಿ ಇರುವಂತಹ ಉತ್ ಶಬ್ದವು ಅಥವಾ ಸನ್ ಶಬ್ದವು ಪ್ರಯೋಗ ಯಾವುದು ಸಮಾಸವನ್ನ ಪಡ್ಕೊಳ್ಳುವುದಿಲ್ಲ. ಉತ್ಕೃಷ್ಟ ಗೌಹು. ಸೊ ಇಲ್ಲಿ ಸೂತ್ರದ ಒಂದು ತಾತ್ಪರ್ಯಾರ್ಥ ಏನು, ಇದು ಪ್ರಮುಖವಾದಂತಹ ಅಂದ್ರೆ ಅತ್ಯಂತ ಹೆಚ್ಚು ನಮಗೆ ಪ್ರಯೋಗಕ್ಕೆ ಬರುವಂತಹ ಸೂತ್ರಗಳಲ್ಲಿ ಒಂದಿದೆ. ಸನ್ಮಹತ್, ಪರಮೋತ್ತಮೋತ್ಕೃಷ್ಟ, ಪೂಜ್ಯಮಾನೈ ಅರ್ಥೈ ಸಮಸ್ಯೆ. ಇನ್ನು ಮುಂದಿಂದು ಕತರ ಕತಮೋ ಜಾತಿ ಪರಿಪ್ರಶ್ನೆ. ಕತರ ಕಥ, ಕತಮ ಕಲಾಪ. ಕತರ ಮತ್ತು ಕತಮ ನಮಗೆ ಈ ತರಪ್ ಮತ್ತು ತಮಪ್ ಬಗ್ಗೆ ಪರಿಚಯ ಇದೆ. ತರಪ್ ಅನ್ನುವಂತಹ ಪ್ರತ್ಯಯವು ಎರಡರಲ್ಲಿ ಯಾವುದು ಅನ್ನುವಂತಹ ಅರ್ಥದಲ್ಲಿ ತರಪ್ ಪ್ರತ್ಯಯ ಬರ್ತದೆ. ಉದಾಹರಣೆಗೆ ಶ್ರೇಷ್ಠ ತರಹ ಅಥವಾ ಶ್ರೇಷ್ಠ ತರಹ ಅಂದ್ರೆ ಇಬ್ರು ಶ್ರೇಷ್ಠರು, ಆ ಇಬ್ರು ಶ್ರೇಷ್ಠರಲ್ಲಿ ಒಬ್ಬ ಹೆಚ್ಚು ಶ್ರೇಷ್ಠ. ಸುಂದರ ತರಹ, ಇಬ್ರು ಸುಂದರವಾಗಿದ್ದಾರೆ, ಒಬ್ಬರು ಅದರಲ್ಲಿ ಹೆಚ್ಚು ಸುಂದರವಾಗಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ಬರು ಶ್ರೇಷ್ಠ, ಒಬ್ಬರು ಒಂದು ಗುಣದಿಂದ ಉತ್ತಮವಾಗಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಇಬ್ಬರ ಮಧ್ಯೆ ಇರುವಂತಹ ಒಂದು ಕಂಪ್ಯಾರಿಸನ್ ಅಥವಾ ಹೋಲಿಕೆ, ಆ ಹೋಲಿಕೆಯಲ್ಲಿ ಒಬ್ಬರಿಗೆ ನಾವು ಉತ್ತಮ ಸ್ಥಾನವನ್ನು ಹೇಳಬೇಕು ಅಂದಾಗ ತರಪ್ ಪ್ರತ್ಯಯ ಬರ್ತದೆ, ತರಪ್ ಪ್ರತ್ಯಯ. ಇನ್ನು ತಮ ಪ್ರತ್ಯಯ ಶ್ರೇಷ್ಠ ತರಹ, ಶ್ರೇಷ್ಠ ತಮಃ, ಶ್ರೇಷ್ಠ, ಶ್ರೇಷ್ಠತರಹ, ಶ್ರೇಷ್ಠತಮಃ. ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಸೊ ಅನೇಕರಲ್ಲಿ ಇವನು ಶ್ರೇಷ್ಠ. ಅನೇಕರಲ್ಲಿ ಅನ್ನೋ ಶಬ್ದಕ್ಕೆ ಹಲವರಲ್ಲಿ. ಕನ್ನಡದಲ್ಲಿ ಅನೇಕ ಶಬ್ದವು ಸಂಸ್ಕೃತದಲ್ಲಿ ಏಕ ಭಿನ್ನಂ ಅನೇಕಂ. ಒಂದಲ್ಲದೆ ಇದ್ರೆ ಅದು ಅನೇಕ ಅಂತ ಆಗುತ್ತೆ. ಎರಡಿದ್ರು ಅನೇಕವೇ. ಈಗ ಇಬ್ರು ವಿದ್ಯಾರ್ಥಿಗಳು ನಮ್ಗೆ ಕ್ಲಾಸ್ಗೆ ಇದ್ದಾರೆ ಅಂದ್ರೆ, ಇವತ್ತು 3 ಜನ ಇದ್ದಾರೆ, ಇಬ್ಬರಿದ್ರು ನಮ್ಗೆ ಅನೇಕ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕ್ಲಾಸ್ಗೆ ಅಂತ ನಾವು ಹೇಳ್ಕೋಬಹುದು. ಯಾಕಂದ್ರೆ ಏಕ ಭಿನ್ನಂ ಅನೇಕಂ, ಒಬ್ಬರಿಗಿಂತ ಹೆಚ್ಚಿದ್ದಾರಾ, ಹಾಗಾದ್ರೆ ಅನೇಕರು ನಮ್ಮ ಕ್ಲಾಸಿಗೆ ಬರ್ತಿದ್ದಾರೆ ಅಂತ ಹೇಳಬಹುದು. ಬಹುತ್ವ ವಿವಕ್ಷ ಇದ್ದಾಗ ಆಗ ನಾವು ಬಹು ಅನ್ನುವಂತಹ ಶಬ್ದವನ್ನ ಬಳಸಿದ್ರೆ ಸೂಕ್ತ ಆಗ್ತದೆ. ಆದ್ರೆ ಕನ್ನಡದಲ್ಲಿ ಇವೆರಡಕ್ಕೂ ಇರುವಂತಹ ಸ್ಥೂಲ ಭೇದ, ಸೂಕ್ಷ್ಮ ಭೇದ ಅಲ್ಲಿ ಗ್ರಹಣೆಗೆ ಬರ್ತಾ ಇಲ್ಲ. ಇನ್ನು
ಕತರ ಕತಮ, ತಮ ಪ್ರತ್ಯಯವು ಅನೇಕರಲ್ಲಿ ಅನ್ನುವಂತಹ ಅರ್ಥ ಹೇಳುತ್ತೆ, ತರ ಪ್ರತ್ಯಯವು ಇಬ್ಬರಲ್ಲಿ ಅನ್ನುವಂತಹ ಅರ್ಥವನ್ನು ಹೇಳುತ್ತೆ. ಕತರ ಕತಮವು ಜಾತಿ ಪರಿಪ್ರಶ್ನೆ. ಈಗ ಸಪ್ತಮಿ ಅಂತವಾಗಿದೆ. ಕತರ ಕತಮವು ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಅಂತವಾಗಿದೆ. ಜಾತಿ ಪರಿಪ್ರಶ್ನೆ ಅಂತ ಹೇಳಿ ಸಪ್ತಮಿ ವಿಭಕ್ತಿ ಅಂತವಾಗಿದೆ. ಈಗ ನೋಡಿ ಇಲ್ಲಿ ಇಲ್ಲ ಒಂದು ಸೂತ್ರ ಬಿಟ್ಟು ಹೋಗಿದೆಯಲ್ಲ, ಯಾರು ಗಮನಕ್ಕೆ ತರಲಿಲ್ಲ. ವೃಂದಾರಕ ನಾಗ ಕುಂಜರೈ ಪೂಜ್ಯಮಾನಂ ಅನ್ನುವಂತಹ ಸೂತ್ರ ಬಿಟ್ಬಿಟ್ಟಿದ್ದೇನೆ. ಹರಿ ಓಂ. ನಾನು ಮುಂದೆ ಹೋಗ್ಬಿಟ್ಟಿದ್ದೇನೆ, ಒಂದು ಸೂತ್ರ ಬಿಟ್ಟು ಹೋಗಿದೆ. ಅದ್ರ ನಂಬರ್ ಇದ್ದಿಲ್ಲಲ್ಲ ಅದಕ್ಕೆ. ಹೌದೌದು, ಅದರದ್ದು ಸೂತ್ರದ ಸಂಖ್ಯೆ ಈ ಇದರಲ್ಲಿ ಬಿಟ್ಟು ಹೋಗಿದೆ. ಸೂತ್ರ ಸಂಖ್ಯೆ 741. ಅದೊಂದು ಸೂತ್ರ ಬಿಟ್ಟು ಹೋಗಿದೆ. ಆ ಸೂತ್ರವನ್ನು ಒಂದ್ಸಲ ನೋಡಬೇಡ. ಹಾಗಾದ್ರೆ ವೃಂದಾರಕ ನಾಗಕುಂಜರೈಹಿ ಪೂಜ್ಯಮಾನಂ. ಇಲ್ಲಿ ವೃಂದಾರಕ, ನಾಗ, ಕುಂಜರ ಈ ಶಬ್ದಗಳು ಪೂಜ್ಯಮಾನ ಅರ್ಥದಲ್ಲಿ ಇದ್ದಾಗ, ಅಂದ್ರೆ ಪ್ರಶಂಸಾರ್ಹ ಎಂಬ ಅರ್ಥದಲ್ಲಿದ್ದಾಗ ಸಮಾಸವನ್ನ ಪಡ್ಕೊಳ್ಳುತ್ತೆ. ಉದಾಹರಣೆ ಏನು? ಗೋ ವೃಂದಾರಕ. ಮೊದಲು ವೃಂದಾರಕ ಶಬ್ದದ ಅರ್ಥ ಪೇಜ್ ನಂಬರ್ 143ರಲ್ಲಿ ಕೆಳಗಡೆ ವಿಶೇಷಾಂಶ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ವೃಂದಾರಕ ಶಬ್ದಕ್ಕೆ ದೇವ ಅಂತ ಅರ್ಥ, ದೇವತೆಗಳು. ವೃಂದಾರಕಾಹ ದೇವತಾಹ. ಅಮರಕೋಶದಲ್ಲಿ ಅಮರ ನಿರ್ಜರ ದೇವಾಹ ತ್ರಿದಶ ವಿಬುಧಾಸುರಾಹ. ವೃಂದಾರಕೋ ದೈವತಾನೇ. ವೃಂದಾರಕೋ ದೈವತಾನಿ. ಹೌದು, ವೃಂದಾರಕಃ ದೈವತಾನಿ. ಸೊ ವೃಂದಾರಕ ಶಬ್ದವು ದೇವ ಶಬ್ದಕ್ಕೆ ಪರ್ಯಾಯವಾಚಿ. ಹಾಗೆಯೇ ನಾಗ ಶಬ್ದಕ್ಕೆ 2 ಅರ್ಥ ಕೊಟ್ಟಿದ್ದಾರೆ. ಒಂದು ಸರ್ಪ, ಪ್ರಸಿದ್ಧವಾದಂತಹ ಅರ್ಥ. ಆನೆ ಎಂಬ ಅರ್ಥವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುಂಜರ ಶಬ್ದಕ್ಕೆ ಆನೆ ಪ್ರಸಿದ್ಧವಾದಂತಹ ಅರ್ಥ. ಸೊ ಇವೆಲ್ಲವೂ ಕೂಡ ಸ್ವಾರ್ಥವನ್ನ ಬಿಟ್ಟು, ಅಂದ್ರೆ ತಮ್ಮ ಮೂಲ ಅರ್ಥವನ್ನ ಬಿಟ್ಟು ಶ್ರೇಷ್ಠ ಎಂಬ ಅರ್ಥವನ್ನ ಕೊಡುತ್ತೆ, ಪೂಜ್ಯಮಾನ ಅರ್ಥವನ್ನ ಕೊಡುತ್ತೆ. ಗೋವೃಂದಾರಕ ಅಂದ್ರೆ ಗೋ ಶ್ರೇಷ್ಠವಾದಂತಹ ಎತ್ತು, ಗೋವುಗಳಲ್ಲಿ ಶ್ರೇಷ್ಠ, ಉತ್ತಮವಾದಂತಹ, ಉತ್ಕೃಷ್ಟವಾದಂತಹ ಎತ್ತು ಅಂತ ಹೇಳಿ ಅರ್ಥ ಕೊಡುತ್ತೆ. ಇನ್ನು ಗೋನಾಗಃ ವ್ಯಾಘ್ರಾದೇಹೆ ಆಕೃತಿಗಣತ್ವಾದೇವ ಸಿದ್ಧೆ ಸಾಮಾನ್ಯ ಪ್ರಯೋಗಾರ್ಥಂ ವಚನಂ. ಆ ವಾಕ್ಯಕ್ಕೆ ಹೋಗ್ಲಿಕ್ಕೆ ಮುಂಚೆ ಇನ್ನೂ 2 ಉದಾಹರಣೆಯನ್ನು ಕನ್ನಡ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಗೋ ನಾಗಃ ಮತ್ತು ಗೋ ಕುಂಜರಃ. ವೃಂದಾರಕ ನಾಗ ಕುಂಜರೈಹಿ 3 ಶಬ್ದ ಇದೆ ಅಲ್ವಾ? ವೃಂದಾರಕ, ನಾಗ, ಕುಂಜರ. ಗೋ ವೃಂದಾರಕ, ಗೋನಾಗ ಮತ್ತು ಗೋಕುಂಜರ. ಸೊ ಇಲ್ಲಿ ನಾವು ತತ್ಪುರುಷ ಸಮಾಸವನ್ನ, ಅದರಲ್ಲಿ ಕರ್ಮಧಾರೆಯವನ್ನ ಮಾಡಿದಾಗ 2 ರೀತಿಯ ಅರ್ಥವನ್ನು ಕಲ್ಪಿಸಬಹುದು. ಸಮಾಸಕ್ಕೆ ಇದನಿತ್ತಮ್ ಅಂತ ಹೇಳಿ ಇದೇ ಅರ್ಥ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಸ್ವಲ್ಪ ವ್ಯಾಪಕವಾದಂತಹ ಅರ್ಥ ಸಾಧ್ಯತೆಗಳು ಇರ್ತದೆ. ಈಗ ಗೌಹುಚ ಕುಂಜರಶ್ಚ ಅನಯೋಹ ಸಮಾಹಾರ ಅಂತ ಹೇಳಿದಾಗ ಗೋಕುಂಜರಂ ಅಂತ ಆಗ್ಬೇಕು. ಆದ್ರೆ ಇಲ್ಲಿ ಗೋಕುಂಜರಹ ಅಂತ ಆಗುತ್ತೆ. ಸೊ ನಮಗೆ ಸಮಾಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸಮಾಹಾರ ಮಾಡಬಹುದಾ ಅಂತ ಯೋಚನೆ ಮಾಡಿದ್ರೆ ಸಮಾಹಾರದೊಂದು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಗೌಶ್ಚ ಕುಂಜರಶ್ಚ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಗೌಹು ಕುಂಜರಹ ಇವ, ಗೌಹು ನಾಗಹ ಇವ, ಗೌಹು ವೃಂದಾರಕಃ ಇವ, ಆ ಥರನೇ ಸಮಾಸ ಮಾಡಬೇಕು. ಆಗ ನಮಗೆ ಪ್ರಥಮ ವಿಭಕ್ತಿ ಅಂತ ರೂಪ ಸಿಗುತ್ತೆ. ಫೈನ್. ಸೊ ವೃಂದಾರಕ ನಾಗಕುಂಜರೈಹಿ ಪೂಜ್ಯಮಾನಂ. ಇದಕ್ಕೆ ಒಂದು ಆಕ್ಷೇಪವನ್ನ ಇಲ್ಲಿ ಎತ್ತಿದ್ದಾರೆ. ಏನು? ಸೂತ್ರ ಸಂಖ್ಯೆ 735
ಪೇಜ್ ನಂಬರ್ 133. ಉಪಮಿತಂ ವ್ಯಾಘ್ರಾದಿಭಿಃ ಸಾಮಾನ್ಯ ಪ್ರಯೋಗೇ. ವ್ಯಾಘ್ರಾದಿಭಿಃ ಉಪಮಿತಂ ವ್ಯಾಘ್ರಾದಿಭಿಃ ಸಾಮಾನ್ಯ ಅಪ್ರಯೋಗೆ ಅಂತ ಹೇಳಿ ಪುರುಷ ವ್ಯಾಘ್ರಃ ನೃಸೋಮಃ. ಸೊ ಅಲ್ಲೂ ಕೂಡ ವ್ಯಾಘ್ರ ಸೋಮ ಈ ಶಬ್ದಗಳ ಪ್ರಯೋಗ ಇದೆ ಮತ್ತು ಆಕೃತಿ ಗಣವಾಗಿರೋದ್ರಿಂದ ಅದೇ ಸೂತ್ರದಿಂದಲೇ ಸಿದ್ಧಿ ಆಗ್ಬೇಕಾದ್ರೆ ಇಲ್ಲಿ ಪುನಃ ಅದರ ಉಲ್ಲೇಖ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ಷೇಪ ಎತ್ತಾ ಇದ್ದಾರೆ. ಈಗ ಅದಕ್ಕೆ ಸೂತ್ರಕ್ಕೆ ಒಂದು ಸದ್ಗತಿಯನ್ನ ಹೇಳಬೇಕು, ಅದರ ಪ್ರಯೋಜನವನ್ನ ಹೇಳಬೇಕು. ಹಿಂದಿನ ಸೂತ್ರದಿಂದಲೇ ವಿವಕ್ಷಿತ ಅರ್ಥ ಸಿದ್ಧಿ ಆಗ್ಬೇಕಾದ್ರೆ ಉಪಮಿತಂ ವ್ಯಾಘ್ರಾದಿಭಿಃ ಸಾಮಾನ್ಯ ಪ್ರಯೋಗಿ ಅನ್ನುವಂತಹ ಸೂತ್ರದಿಂದಲೇ ಸಿದ್ಧಿ ಆಗ್ಬೇಕಾದ್ರೆ ಇಲ್ಲಿ ಪುನಃ ವೃಂದಾರಕ ನಾಗಕುಂಜರೈ ಪೂಜ್ಯಮಾನಂ ಅಂತ ಹೇಳಿ ಪುನಃ ಸೂತ್ರ ಪ್ರವೃತ್ತಿ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮಾಧಾನ ಏನು? ವ್ಯಾಘ್ರಾದೇಹ ಆಕೃತಿಗಣತ್ವಾದೇವ ಸಿದ್ಧೇ ಸಾಮಾನ್ಯ ಪ್ರಯೋಗಾರ್ಥಂ ವಚನಂ. ಹಿಂದೇನು ಹೇಳಿದ್ರು ಆ ಸೂತ್ರದಲ್ಲಿ? ಸಾಮಾನ್ಯ ಅಪ್ರಯೋಗೆ ಪುರುಷಃ ವ್ಯಾಘ್ರಃ ಇವ ಶೂರಃ. ಅಲ್ಲಿ ಪೇಜ್ ನಂಬರ್ 135 ನೋಡಿ, ಸಾಮಾನ್ಯ ಅಪ್ರಯೋಗೆ ಕಿಂ ಪುರುಷಃ ವ್ಯಾಘ್ರಃ ಇವ ಶೂರಃ. ಸಾಮಾನ್ಯ ಧರ್ಮವನ್ನ ನಾವು ಮುಖತಃ ಉಚ್ಚಾರ ಮಾಡಿದ ಮೇಲೆ ಸಮಾಸ ಆಗುದಿಲ್ಲ. ಸಾಮಾನ್ಯ ಧರ್ಮವನ್ನ ಹೇಳದೇ ಇದ್ರೆ ಸಮಾಸ ಮಾಡಬಹುದು. ಪುರುಷ ವ್ಯಾಘ್ರಃ ಇವ ಪುರುಷ ವ್ಯಾಘ್ರಃ ಅಷ್ಟ್ ಮಾಡ್ಬೋದು. ಪುರುಷಃ ವ್ಯಾಘ್ರಃ ಇವ ಶೂರಃ ಅಂತ ಶೂರ ಶಬ್ದದ ಉಚ್ಚಾರಣೆ ಆದ ಸಂದರ್ಭದಲ್ಲಿ ಸಮಾಸ ಮಾಡ್ಲಿಕ್ಕೆ ಹೋದಿಲ್ಲ. ಆದ್ರೆ ಇಲ್ಲಿ ಸಾಮಾನ್ಯ ಧರ್ಮವನ್ನ ಹೇಳಿದಾಗ್ಲೂ ನಾವು ಸಮಾಸ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ, ಈ ಒಂದು ಸೂತ್ರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಸಾಮಾನ್ಯ ಪ್ರಯೋಗಾರ್ಥಂ ವಚನಂ. ಇಲ್ಲಿ ಗೋವೃಂದಾರಕ ಅಂತ ಹೇಳಿದಾಗ ಗೋವುಗಳಲ್ಲಿ ಶ್ರೇಷ್ಠವಾದಂಥದ್ದು ಅಂತ ಅರ್ಥ. ಗೋವೃಂದಾರಕ ಅಂತ ಹೇಳಿ ಮುಂದೆ ಯಾವ್ದಾದ್ರೂ ಸಾಮಾನ್ಯ ಧರ್ಮವನ್ನ ಹೇಳ್ಕೊಳ್ಬಹುದು. ಇದೊಂದು ಪ್ರಧಾನವಾದಂತಹ ಅಂಶ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದಿನ ಸೂತ್ರ 742 ಕತರ ಕತಮೌ ಜಾತಿ ಪರಿಪ್ರಶ್ನೆ ಕತರ ಕಠಃ ಕತಮ ಕಲಾಪಃ. ನಮಗೆ ವೇದ ಶಾಖೆಗಳ ಬಗ್ಗೆ ಪರಿಚಯ ಇದೆ. ವೇದಗಳು 4, ಋಗ್ಯಜು ಸಾಮಾಥರ್ವಗಳು. ಅಲ್ಲಿ ಪುನಃ ಒಂದೊಂದು ವೇದಗಳಲ್ಲಿಯೂ ಕೂಡ ಬಾದರಾಯಣ ವ್ಯಾಸರು ಶಾಖಾ ಭೇದವನ್ನು ಮಾಡಿ ಅದಕ್ಕೆ ವೇದ ಸಂರಕ್ಷಣೆಗೆ ಅವರು ಪ್ರಧಾನವಾದಂತಹ ಕೊಡುಗೆ ಕೊಟ್ಟರು. ಎಲ್ಲ ವಿಚಾರವನ್ನು ಕೇಳಿದ್ದೇವೆ. ಇಲ್ಲಿ ಒಂದು ಅಂಶ ಬರ್ತದೆ, ಕಠಃ. ಕಠ ಎಂಬ ಋಷಿಯಿಂದ ಉಕ್ತವಾದಂತಹ ಶಾಖೆ ಯಾವುದಿದೆಯೋ ಅದನ್ನ ಕಠ ಅಂತ ಹೇಳ್ತಾರೆ. ಅದೇ ತರನೇ ಕತಮಃ ಕಲಾಪಃ. ಕಲಾಪಿ ಎಂಬ ಋಷಿಯ ವೇದ ಶಾಖೆ ಏನಿದೆಯೋ ಅದನ್ನ ಕಲಾಪಃ ಎಂಬುದಾಗಿ ಹೇಳ್ತಾರೆ. ವಸ್ತುತಃ ಕಠಶಾಖೆ ತೈತ್ರಿಯದಲ್ಲಿ ಇದೆ, ಕಠಶಾಖೆ ಇದೆ. ಆದ್ರೆ ಕಲಾಪಿ ಎನ್ನುವಂತಹ ಶಾಖೆ ನಶಿಸಿ ಹೋಗಿದೆ. ನಿಮಗೆ ಅಂದಾಜಿದೆಯಾ ಎಷ್ಟು ವೇದ ಶಾಖೆಗಳಿತ್ತು ಅಂತ? ಮಹಾಭಾಷ್ಯದ ಪತಂಜಲಿ ಮಹಾಭಾಷ್ಯದ ಉಲ್ಲೇಖ ಅನುಸಾರ ಸುಮಾರು 1131 ವೇದ ಶಾಖೆಗಳಿತ್ತು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. 1131 1131. ಅಲ್ಲಿ ಏಕವಿಂಶತಿಥಾ ಬಾಹ್ವರಚಃ ಶತಂ ಅಧ್ವರ್ಯುಶಾಖಾಃ. ಬಾಹ್ವರಚಃ ಅಂದ್ರೆ ಯಾವುದು? ಋಗ್ವೇದ. ಶತಂ 21 ಋಗ್ವೇದದ 21 ಶಾಖೆಗಳ ಉಲ್ಲೇಖವನ್ನ ಮಹಾಭಾಷ್ಯದಲ್ಲಿ ಮಾಡಿದ್ದಾರೆ ಪತಂಜಲಿ ಮಹರ್ಷಿಗಳು. ಹಾಗೆಯೇ ಶತಂ ಅಧ್ವರ್ಯು ಶಾಖಾ,
ಯಜುರ್ವೇದ ಶಾಖೆಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಸಹಸ್ರವರ್ತ್ಮ ಸಾಮ, 1000 ಶಾಖೆಗಳು ಸಾಮವೇದಕ್ಕಿತ್ತು ಅಂತ ಉಲ್ಲೇಖ ಮಾಡಿದ್ದಾರೆ. ಸರಿ, ಶತಮಧ್ವರ್ಯು ಶಾಖಾ ಅಂದ್ರೆ ಏಕಶತಮಧ್ವರ್ಯು ಶಾಖಾ 101, 21 ಮತ್ತು 101. ಹಾಗೆಯೇ ಸಹಸ್ರವರ್ತ್ಮ ಸಾಮ 1000 ಸಾಮವೇದ ಶಾಖೆಗಳು. ನವಧಾ ಅಥರ್ವಣ 9 ಅಥರ್ವವೇದ ಶಾಖೆಗಳು. ಸೊ 21, 101, 1000 ಮತ್ತು 9 ಒಟ್ಟು ಸೇರಿ 1131 ವೇದ ಶಾಖೆಗಳು ಇದ್ದುವು ಅಂತೇಳಿ ನಮಗೆ ಲಿಖಿತವಾದಂತಹ ಒಂದು ಉಲ್ಲೇಖ ಸಿಗುವಂಥದ್ದು ಮಹಾಭಾಷ್ಯ, ಪತಂಜಲಿ ಮಹಾಭಾಷ್ಯದಲ್ಲಿ. ಅದರಲ್ಲಿ ಕಲಾಪಿ ಅನ್ನುವಂತಹ ಒಂದು ಶಾಖೆ ಇತ್ತು ಅಂತ ಗೊತ್ತಾಗತ್ತೆ. ಆದರೆ ಈಗ 1131ರಲ್ಲಿ ಹೆಚ್ಚು ಕಡಿಮೆ ಎಷ್ಟು ಉಳ್ಕೊಂಡಿದೆ ಅಥವಾ ಎಷ್ಟು ನಶಿಸಿದೆ ಅನ್ನೋದ್ರ ಬಗ್ಗೆ ಕಲ್ಪನೆ ಇದೆಯಾ? ಈಗ 21 ಇದೆ ಅಂತ ಕಾಣಿಸುತ್ತೆ. 21 ಋಗ್ವೇದದ್ದು 2 ಶಾಖೆ ಲಭ್ಯ ಇದೆ ಆಚಾರ್ಯ. ಹಾ. ಆಮೇಲೆ ಒಟ್ಟು ಹೆಚ್ಚು ಅಂದ್ರೆ 10 ಶಾಖೆಗಳಿದೆ. ಎಲ್ಲ 4 ವೇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಶಿಸುವ ಹಂತದಲ್ಲಿದೆ. ಒಟ್ಟು ಇರುವಂತಹ, ಈಗ ಲಭ್ಯ ಇರುವಂತಹ ಒಟ್ಟು ಶಾಖೆಗಳು 10. ಸುಮಾರು 99% ವೇದ ಶಾಖೆಗಳು ಕಾಲದಿಂದ ಕವಲಿತವಾಗಿದೆ. ಇಷ್ಟು ವೇದ ಶಾಖೆಗಳ ಬಗ್ಗೆ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಸ್ವಲ್ಪ ಆ ವಿಷಯಕ್ಕೆ ತಗೊಂಡೆ. ಇಲ್ಲಿ ಕಲಾಪಿ ಅನ್ನುವಂತಹ ಒಬ್ಬ ಋಷಿಯ ವೇದ ಶಾಖೆಯನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇದು ಈಗ ಉಪಲಭ್ಯ ಇಲ್ಲದಂತಹ ವೇದ ಶಾಖೆ. ಪ್ರಾಯಶಃ ಇವರ ಕಾಲದಲ್ಲಿ ಇದ್ದದ್ದು ನಮಗೆ ಗೊತ್ತಾಗ್ತದೆ. ಇಲ್ಲಿ ಉದಾಹರಣೆ ನೋಡೋಣ. ಕತರ ಕಠಃ, ಇಬ್ಬರು ವೇದಾಧ್ಯಯನ ಮಾಡುವಂತಹ ವಟುಗಳಿದ್ದಾರೆ ಅಥವಾ ವೇದಾಧ್ಯಯನ ಸಂಪನ್ನರಿದ್ದಾರೆ. ಆ ವೇದಾಧ್ಯಯನ ಸಂಪನ್ನರಲ್ಲಿ ಇಬ್ಬರಲ್ಲಿ ಯಾರು ಕಠಶಾಖೆಯನ್ನು ಅಧ್ಯಯನ ಮಾಡಿರಬಹುದು? ಈ ಪ್ರಶ್ನೆ ಬಂದಾಗ, ಈ ತರ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ನಾವು ಕತರ ಕಠಃ ಅಂತ ಕೇಳ್ತೀವಿ. ಹಾಗೆಯೇ ಕತಮ ಕಲಾಪಃ, ಕಲಾಪಿ ಎಂಬ ಋಷಿಯ ಹೆಸರಿನಲ್ಲಿರುವಂತಹ ವೇದ ಶಾಖೆ ಯಾವುದಿದೆಯೋ ಅದನ್ನ ಅಧ್ಯಯನ ಮಾಡಿರುವವರು ಯಾರು? ಅನೇಕ ಅಂದ್ರೆ ಹೆಚ್ಚಿನ ವೇದಾಧ್ಯಾಯಿಗಳಲ್ಲಿ ಯಾರು ಕಲಾಪ ಋಷಿಯ ವೇದಶಾಖೆಯನ್ನು ಅಧ್ಯಯನ ಮಾಡಿದ್ದಾರೆ? ಈ ತರ ನಾವು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಕತಮ ಕಲಾಪಃ ಅಂತ ಕೇಳಬಹುದು. ಸೊ ಇಲ್ಲಿ ಇರುವಂತಹ ಸಂದರ್ಭಗಳು ಏನು? ಕತರ ಮತ್ತು ಕತಮ ಈ ಎರಡೂ ಶಬ್ದಗಳು ಜಾತಿ ಪರಿಪ್ರಶ್ನೆ, ಜಾತಿ ನಾಮ ಸಮೂಹ. ಜಾತಿ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೇರೆ ಅರ್ಥ ಇದೆ, ಕನ್ನಡದಲ್ಲಿ ಬೇರೆ ಅರ್ಥ ಇದೆ. ಕನ್ನಡದಲ್ಲಿ ಕ್ಯಾಸ್ಟ್ ಅಥವಾ ಎಂಬ ಅರ್ಥದಲ್ಲಿದೆ, ಸಂಸ್ಕೃತದಲ್ಲಿ ಗೋ ಜಾತಿ, ಅಶ್ವಜಾತಿ. ಸಮಾನ ಗುಣಧರ್ಮ ಇರುವಂತಹ ಒಂದು ಏನು ವಸ್ತುಗಳು ಅಥವಾ ವಿಷಯಗಳನ್ನ ಜಾತಿ ಅಂತ ಕರೀತಾರೆ. ಆದ್ರೆ ಇದೇ ಶಬ್ದವನ್ನ ಬ್ರಿಟಿಷರು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡಿರೋದ್ರಿಂದ ನಾವು ಅವರು ಕೊಟ್ಟಂತಹ ಇನ್ನೊಂದು ಅರ್ಥಕ್ಕೆ ನಾವು ಬದ್ಧರಾಗಿ ಈಗ ಪ್ರಯೋಗ ಮಾಡ್ತಿದ್ದೇವೆ. ನಮಗೆ ಸಮಯ ಮುಗಿತಾ ಬಂತು, ರೀಜಾಯ್ನ್ ಆಗೋಣ.